ಒಂದು 5 ನಿಮಿಷ ಕಾದಿದ್ರೆ ತಿಂಡಿ ರೆಡಿ ಮಾಡ್ತಿದ್ದೆ. ಊಟಕ್ಕೆ ಏನು ಮಾಡ್ತೀಯಾ? ಇದ್ದೇ ಇದೆಯಲ್ಲ ಮಾಮೂಲು ಅಡ್ಡಿ ಕಾಸು. ಹಾಂ, ಮತ್ತು ಸುಬ್ಬ ಕನ್ಸರ್ಟಿಗೆ ಬರ್ತಿದ್ದಿ ತಾನೆ? 6 ಪಿಕ್ ಮಾಡ್ಲಾಕಾದ್ರೆ? ಇಲ್ಲ ನಾಣಿ, ನೀ ಹೋಗ್ಬಾ. ನನಗೆ ಪೂಜಾ ಮನೇಲಿ ಕಿಟಿ ಪಾರ್ಟಿ ಇದೆ. ಅಲ್ಲದೆ ನಂಗೆ ಕ್ಲಾಸಿಕಲ್ ಮ್ಯೂಸಿಕ್ ಅರ್ಥನೂ ಆಗಲ್ಲ. ಯಾರಿಗೆ ತಾನೇ ಅರ್ಥ ಆಗತ್ತೆ ಹೇಳ. ಸರಿ, ಹಾಗಾದ್ರೆ ಬರ್ತೀನಿ ನಾನು. ಐಡಿ ಏನಾದ್ರು ಮರ್ತ್ಯಾ? ಇಲ್ಲಿ ಮೊಬೈಲು, ಪರ್ಸು ಎಲ್ಲ ಇದೆ. ರೂಮಲ್ಲಿ ಏನಾದರೂ ಬಿಟ್ಟಿದ್ದೀನಿ ಅಂತ ಅನ್ಸಲಿ, ನೋಡಾಯ್ತಾ? ಎಷ್ಟು ಬಂತಲ್ಲ ನಿಂಗೆ? 3 ಸಬ್ಜೆಕ್ಟ್ ಹೋಗ್ಯಾವ. ಆ ಪಕ್ಕದ ಮನೆ ನಾಣಿ ಬೇರೆ ಡಿಸ್ಟಿಂಕ್ಷನ್ ತೆಗ್ದಾನ. ನಮ್ಮಪ್ಪ ನನ್ನ ಚರ್ಮ ಸುಲಿತಾನೆ. ಶಬ್ಬಾಷ್ಲೆ ರಾಣಿ, ಶಬ್ಬಾಷ್ ರಾಣಿ. ಅಲ್ಲಲ್ಲೇ ಸುಬ್ಬ, ಆ ಹಾಳು ಸಂಗೀತ ಕಚೇರಿ ಬಿಟ್ಬಿಟ್ಟು ಪರೀಕ್ಷೆ ಬರ್ದಿದ್ದೀರ ಪಾಸ್ ಆಗ್ತಿದ್ದಲ್ಲೇ? ಮೊದಲನೇ ಸಲ ಭೀಮ್ಸೇನ್ ಜೋಶಿ ಅವ್ರ ಕಚೇರಿ ನಮ್ಮ ಊರ್ನಾಗ ನಡೆಯಕತ್ತಿತ್ಲೆ. ಅದು ಹ್ಯಾಂಗೆ ಹೋಗ್ದಿರಕ್ಕಾಗ್ತಿತ್ಲೆ? 10ನೇತಿ ಪೇಪರ್ಲೇ ಅದು. ಅದೇನೋ ಮರಯ. ನೋಡಿದ್ಯಾ ಏನು ಬಿಟ್ಟು ಬಂದಿದ್ದೀನಿ ಅಂತ? ಚಾರ್ಜರ್ ಎಲ್ಲ ಮಾರೈತಿ. ಏನೋ ಬೆಲೆ ಭಾಳ ವಸ್ತು ಅನಿಸ್ತಾ ಇದೆ. ಸರಿ, ಏನಾದರೂ ಕಳೆದೋಗಿದೆಯಾ ಅಂತ ನೋಡು ಹಾಗಾದ್ರೆ. ಬಾಯ್. ಮತ್ತು ನನ್ನ ನಂಬರಲ್ಲಿ ಸಿಗ್ತಲ್ಲೇ? ನಿಮ್ಮ ಮನೆಗೆ ಹೋಗಿನ್ಲೇಪ, ಅವ್ವಾರು ಕೊಟ್ಟರು. ನಿನಗೆ ಫೋನ್ ಮಾಡಿದಾಗ ಹೇಳಿಲ್ಲೇನಾ? ಒಂದು ವಾರ ಆತು ನೋಡಿ ಮನೆಗೆ ಫೋನ್ ಮಾಡಿ. ಏನಂಡಲ್ಲ, ಅದಕ್ಕೆ ಸ್ವಲ್ಪ ಬ್ಯುಸಿ. ಮತ್ತು ಮನೆಯಲ್ಲ ಹೆಂಗದಾರ? ನಿಮ್ಮ ಮನೆಯಾಗೋ ನಮ್ಮ ಮನೆಯಾಗೋ? ನಿಮ್ಮ ಮನೆಯಾಗ ಹೋ ಮಾರಾಯ. ಮದ್ವೆ ಗಿದ್ವಿ ಆಗೋ ಬಗ್ಗೆ ಯೋಚನೆ ಮಾಡಿಯೋ ಇಲ್ಲೋ? 3-4 ಕಡೆ ನೋಡ್ಯಾರ, ಇನ್ನೂ ಖಾತ್ರಿ ಆಗಿಲ್ಲ. ಅಂದಾಗ ವೈನಿ ಹೆಂಗದಾರ? ಹಾಂ, ಅವಳ ಬಲ್ಲೊಂದು ಕಾಣಿಸ್ತೈತಿ. ಹಾಯ್, ಹೇಗಿತ್ತು ಶಾಪಿಂಗ್? ಯಾ, ಇಟ್ ವಾಸ್ ಗುಡ್. ನೋಡಿಲ್ಲಿ ಯಾರು ಬಂದಾರ ಅಂತ. ನಮ್ಮ ಸರಿಗಮ್ಮ ಸುಬ್ಬು. ನಮಸ್ಕಾರ. ನಮಸ್ಕಾರ. ನೆನಪಾಗ್ಲಿಲ್ಲ? 3 ವರ್ಷದಿಂದ ನಮ್ಮ ಜೆ ಪಿ ನಗರದ ಮನೆಗೆ ರೊಕ್ಕ ಕೇಳ್ಕೊಂಬಂದಿರಲಿಲ್ಲೇನು? ಓಹ್, ಹೇಗಿದ್ದೀರಿ? ನಾ ಆರಾಮಿದ್ದೀನಿ ವೈನಿ, ನೀವು ಹೆಂಗಿದ್ದೀರಿ? ನಾನು ಚಲೋ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಮತ್ತೇನು ಸುಬ್ಬು, ಸಂಗೀತ ಅಭ್ಯಾಸ ಎಲ್ಲ ಹೆಂಗೆ ನಡೆಯಕತ್ತೈತಿ? ಸರಸ್ವತಿ ದಯೆ ಚಲೋ ನಡೆದೈತಿ. ಅಂದಾಗ ನಿನ್ನ ಕತಿಗೀತಿ ಹೆಂಗೆ ನಡೆಯಕತ್ತೈತಿ? ಇಲ್ಲೋ ಮಾರ, ಅದಕ್ಕೆಲ್ಲ ಟೈಮ್ ಎಲ್ಲ ಐತಿ. ಚಾ ಏನಾದರೂ ತಗೋತೀರಾ? ಇಲ್ರಿ, ನಂದೆಲ್ಲ ಆತು. ಇದು ಈಗ ಚಾ ಮಾಡಿಕೊಟ್ಟ ನಾಣಿ, ನೀವೇನು ತ್ರಾಸ ತಗೋಬೇಡ್ರಿ. ಅಂದಾಗ ಗುಬ್ಬಿ ಕಲಾಕ್ಷೇತ್ರದಾಗ ನನ್ನ ಸಂಗೀತ ಕಚೇರಿ ಐತ್ರಿ, ತಾವು ದಯಮಾಡಿ ಬರಬೇಕು. ಪಕ್ಕ ಬರೋಣ ಅಂತ. ವೈನಿ, ತಾವು ದಯಮಾಡಿ ಬರಬೇಕು. ಹಾಂ, ಕಚೇರಿ? ಸಂಗೀತ ಕಚೇರಿ? ನಮ್ಮ ಸುಬ್ಬುಗೆ ಸಂಗೀತ ಅಂದರೆ ಪಂಚ್ ಪ್ರಾಣ. 10ನೇತಿ ಪರೀಕ್ಷೆ ಬಿಟ್ಬಿಟ್ಟು ಭೀಮ್ಸೇನ್ ಜೋಶಿ ಕಚೇರಿಗೆ ಹೋಗಿದ್ದ. ನಾ ಬರ್ತೀನಿ. ಮತ್ತು ಮರ್ತಿದ್ದೆ ನೋಡು, ಅವತ್ತು ನೀ ಕೊಟ್ಟ ರೊಕ್ಕ ಭಾಳ ಉಪಕಾರ ಆಯ್ತು ನೋಡಪ್ಪ. ಹೇ, ದೋಸ್ತಿ ನಡುವೆ ಇವೆಲ್ಲ ಎದಕ್ಕೆ? ಹಂಗಾದ್ರೆ ನಾ ಬರ್ತೀನಿ. ನಾಳೆ ಕಾರ್ಯಕ್ರಮ ಮರಿಬೇಡ್ರಿ, ಬರ್ತೀನಿ.
ನಂಗೆ ಯಾರು ಅಂತ ನೆನಪೇ ಆಗಲಿಲ್ಲ. ಜೆ ಪಿ ನಗರದಲ್ಲಿದ್ದಾಗ ದುಡ್ಡು ಕೇಳ್ಕೊಂಡು ಬಂದಿರಲಿಲ್ವೇನೆ? 5,000 ರೂಪಾಯಿ ತೊಗೊಂಡೋಗಿದ್ದ. ಮತ್ತೆ ದುಡ್ಡು ಕೇಳ್ಕೊಂಡು ಬಂದಿದ್ದೇನೋ, ಅದೇನು ಸಬೂಬ್ ಹೇಳಬೇಕು ಅಂದ್ಕೊಂಡಿದ್ದೆ. ಪುಣ್ಯಕ್ಕೇನು ಕೇಳಿಲ್ಲ. 5,000ನಾ? ಇದ್ರಲ್ಲಿ 10,000 ಇದೆಯಲ್ಲ. ಏನು 10,000? ಏನೋ ಪಾಪ ಅಂತ ಕೊಟ್ಟರೆ ಬಡ್ಡಿ ಸಮೇತ ಕೊಟ್ಟಿದ್ದಾನೆ. ಬಡ್ಡಿ ಮಗ ಎಲ್ಲಿ ಬಿಡ್ತಾನೆ ಹಳ್ಳಿ ಬುದ್ಧಿನ. ನಾಳೆ ತೊಗೊಂಡು ಮುಖದ ಮೇಲೆ ಸಿಗ್ತೀನಿ 5,000ನ. ಅದೇನೋ ಕಾನ್ಸರ್ಟು ಅಂತಿದ್ರು. ಕಾನ್ಸರ್ಟ? ಏನೋ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಅನ್ಸುತ್ತೆ. ಓ, ಇಸ್ ಹಿ ಅ ಸಿಂಗರ್ ಆರ್ ಸಮಥಿಂಗ್? ಐ ಡೋಂಟ್ ನೋ ಇಫ್ ಸುಬ್ಬು ಸಿಂಗ್ಸ್ ಆರ್ ನಾಟ್. ಏನೋ ಪಕ್ಕದಲ್ಲಿ ಜಾಕ್ಟೇನೋ ಮೃದಂಗನೋ ಹೊಡ್ಕೊಂಡು ಕೂತ್ಕೊಂಡಿರ್ತಾನೆ ಅನ್ಸುತ್ತೆ. ನಂದೇ ಒಂದು ಕಾರ್ಯಕ್ರಮ. ಅದ್ಭುತ ಗಂಧರ್ವ ಗಾಯನ. ಬೇರೆ ಯಾರಿಂದಲೂ ಈ ರೀತಿ ಹಾಡಕ್ಕಾಗಲ್ಲ ಬಿಡಿ. ಶಾಸ್ತ್ರಿಗಳು ಹುಟ್ಟು ಹುಡುಗನಿಂದಲೂ 4 ಗಂಟೆಗೆ ಇದ್ದು ಅಭ್ಯಾಸ ಮಾಡ್ತಾರಂತೆ. ಒಂದು ದಿವಸವೂ ತಪ್ಪಿಸಿಲ್ವಂತೆ. ಅಯ್ಯೋ ಹೌದು ಮುತ್ಕಪ್ಪ, ಎಲ್ಲರೂ ಏನು 10 ಗಂಟೆಗೆ ಹೇಳ್ತಾರಾ? ಆ ಗಂಟ ಸಿರಿ ನೋಡಿ, ಗಂಟೆ ಗಂಟೆ ಹೊಡೆದಾಗೆ ಶಾಸ್ತ್ರಿಗಳು ಎಣ್ಣೆ ಪದಾರ್ಥನ ಕೈಲು ಮುಟ್ಟಲ್ವಂತೆ. ಶ್ರದ್ಧೆ ಶ್ರದ್ಧೆ ಅಂದರೆ ಅದು. ಏನು ಶ್ರದ್ಧೆನೋ ಏನೋ. ಕರ್ಮ. ಜೀವನದಲ್ಲಿ ಬೇಕು ಅನಿಸಿದ್ದನ್ನು ಬೇಕಾದಾಗ ತಿಂದೇ ಇದ್ರೆ ಅದ್ಯಾ ಸೀಮೆ ಜೀವನನಪ್ಪ. ಶಾಸ್ತ್ರಿಗಳಿಗೆ ವಿದೇಶದಲ್ಲಿ ತುಂಬ ಅಭಿಮಾನಿಗಳಿದಾರಂತೆ. ವಿದೇಶದಲ್ಲಿರೋ ಭಾರತೀಯರು ಶಾಸ್ತ್ರಿಗಳ ಕಚೇರಿ ಅಂದರೆ ಮುಗಿ ಬೀಳ್ತಾರಂತೆ. ಏನೋ ಹೇಳ್ತಾರಲ್ಲ, ಹಿತ್ತಲ್ಗಡ ಮದ್ದಲ್ಲ ಅನ್ನೋ ಹಾಗೆ ಇಲ್ಲಿ ಜನಕ್ಕೆ ಶಾಸ್ತ್ರಿಗಳ ಸಂಗೀತನ ಅರ್ಥ ಮಾಡ್ಕೊಂಡು ಆಸ್ವಾದಿಸೋ ಶಕ್ತಿನೇ ಇಲ್ಲ. ಅಯ್ಯೋ ನಿಂಗೆ ಅರ್ಥ ಆಗತ್ತಾನೆ. ಬಾಯ್ ಮುಚ್ಕೊಂಡು ಕೇಳು ಮುತ್ಕಪ್ಪ. ವಿದೇಶಕ್ಕೆ ಹೋಗೋದು ಅದ್ಯಾವ ದೊಡ್ಡ ಸಾಧನೆ. ನನಗೂ ಈ 6 ತಿಂಗಳಲ್ಲಿ ಆನ್ ಸೈಡಿಗೆ ಹಾಕ್ತಾರೆ. ನೀವೊಂದು ವಿಷಯ ಗಮನಿಸಿದ್ರ? ಶಾಸ್ತ್ರಿಗಳು ಸಂಗೀತ ಹಾಡಬೇಕಾದ್ರೆ ಪುಸ್ತಕ ಮುಂದ್ಗಡೆ ಇಟ್ಕೊಳ್ಳೋದಿಲ್ಲ. ಸಾವಿರಾರು ಕೃತಿಗಳು ಅವರು ಬಾಯ್ಪಾಠವಾಗಿದಂತೆ. ಮಹಾನುಭಾವ. ಸುಬ್ಬ ಜ್ಞಾಪಕ ಶಕ್ತಿ ನನಗೆ ಗೊತ್ತಿಲ್ಲದೆ ಇರೋದಾ? SSLC ಕೂಡ ಪಾಸ್ ಮಾಡೋಕ್ಕಾಗಲಿಲ್ಲ ಅವನಿಗೆ. SSLC, PUC, ಎಂಜಿನಿಯರಿಂಗ್ ಎಲ್ಲದರಲ್ಲೂ ಡಿಸ್ಟಿಂಕ್ಷನ್ ನಾನು. ಅಂದಾಗೆ ನಿಮ್ಮ ಪರಿಚಯ ನನಗಾಗಲಿಲ್ಲ. ನೀವು ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ಬಾಗಿಲು ತೆಗಿತೀಯಾ? ಜಸ್ಟ್ ಸೆಕ್ ನಾಣಿ. ಸಿಗ್ತಾನೆ? ಏನ್ ಸಿಗ್ಬೇಕಾಯ್ತು? ಬೆಳಿಗ್ಗೆ ಫೋನ್ ಮಾಡಿ ಹೇಳಿಲ್ಲ. ಏನು ಕತ್ತೆ ಕತ್ತಿದ್ಯಾ? ಹುಡುಕಕ್ಕಾಗಲಿಲ್ಲ ನಿನಗೆ? ಏನ್ ಸಿಗ್ಬೇಕು ಅಂತ ಗೊತ್ತಿದ್ರೆ ತಾನೇ ಹುಡ್ಕೋದು ಸಿಗೋದು ಎಲ್ಲ. 4 ವರ್ಷ ಸಂಸಾರ ಮಾಡ್ತೀವಿ, ಅಷ್ಟು ಗೊತ್ತಾಗಲ್ಲ ನನಗೆ? ಕಳ್ಕೊಳ್ಳುವಾಗ ಏನ್ ಮಾಡ್ತಿದ್ದೆ ನಾಣಿ? ನೀನ್ ಚಿಕ್ಕ ಮಗು, ನಿನ್ನ ಕಾಯ್ಕೊಂಡು ಕೂರೋದಕ್ಕೆ ನಾನು.
ನೀವು ಯಾರು? ಶಬಾಷ್ ನಾಣಿ, ಕತೆ ಭಾಳ ಚಲೋ ಐತಿ. ನೀ ಬರ್ದಿರೋ ಕತಿ ಚಲೋ ಐತಿ ನಾಣಿ. ಥ್ಯಾಂಕ್ಸ್. ಏನು ಹುಡುಕ್ತಾ ಇದೀಯ ಅಂತ ಗೊತ್ತಾಗಿಸ್ಕೊಂಡು ಹುಡುಕಿದ್ರೆ ಸಿಗುತ್ತೆ. ಸಿಕ್ತು ಬಿಡೆ. ಸಂತೆಯೊಳೆ ನಡೆಯುತ್ತಾ ಹೋದ ನಿವನೆತ್ತ ಬಿಂಬ ಮರೆತಿಹ ಜೀವ ಬಿಂಬ ಮರೆತಿಹ ಜೀವ ಮುಂದೆ ಸಾಗಿದೆ
ಗುರು